ಇವರು ಜಯಚಾಮರಾಜ ಒಡೆಯರು ಮಹಾಬಲ ದೇವಸ್ಥಾನನ ನಂದು ಸ್ವಂತ ಅಂತ ಹೆಂಗೆ ಹೇಳ್ತಾರೆ ಲಿಸ್ಟಲ್ಲಿ? ಯದುವಂಶ ಪ್ರಾರಂಭನೇ ಆಗಿರಲಿಲ್ಲ. 1339 ಶುರು ಆಗುತ್ತೆ ಅಂತ ಹೇಳ್ತೀವಿ ನಾವು. ಕಥೆಗಳು ಎಲ್ಲ ಇತಿಹಾಸದಲ್ಲಿ ಆ ಥರ ದಾಖಲಾಗಿದೆ. ಅದಕ್ಕಿಂತ ಒಂದು 400-500 ವರ್ಷ ಮುಂಚಿನಲ್ಲೇ ಇದ್ನಲ್ಲ ಅವನು ಮಹಾಬಲ. ಅದು ಹೇಗೆ ಇವ್ರದ್ದು? ಯಾವುದೋ ಎಮೋಷ್ನಲ್. ನಾವು ಈಗ ಕಾರಣಗಳನ್ನು ಸಾಕ್ಷಿಗಳನ್ನ ಇಟ್ಕೊಂಡು ಮಾತಾಡಬೇಕು. ಜಯಚಾಮರಾಜ ಒಡೆಯರ್ ಆ ಥರ ಹೇಳಿದ್ರು, ಬರೆದಿದ್ದಾರೆ. ಇನ್ನೂ ಇದೆ ತುಂಬ. ಚಾಮುಂಡಿ ಬೆಟ್ಟಕ್ಕೆ ಅಷ್ಟು ಸಾಕು ನಮಗೆ. ದೇವಿ ಕೆರೆ ಹೇಗೆ ಅವ್ರು ಸ್ವಂತ ಆಗುತ್ತೆ? ಕೆರೆ ಕಟ್ಟೋದೆ ಊರಲ್ಲಿ ಬೆಟ್ಟದ ಮೇಲಿರೋ ಜನಕ್ಕೆ ಅನುಕೂಲ ಆಗಲಿ, ಬರೋರು ನೀರು ಕುಡೀಲಿ, ಸ್ನಾನ ಮಾಡಲಿ ಅಂತ. ಖಾಸಗಿ ಅಲ್ಲ ಅದು. ಜಯಚಾಮರಾಜ ಒಡೆಯರ್ ಕಟ್ಟಿಲ್ಲ ಅದನ್ನು, ಇದನ್ನವರೇ ಕಟ್ಟಿದ್ದಾರೆ. ಅದನ್ನು ನಾವು ಆಲೋಚನೆ ಏನು ಮಾಡಬೇಕು ಅಂದರೆ, ಕೆರೆ ಯಾವನ ಸಾಹುಕಾರ ಒಂದು ಹಳ್ಳಿಲಿ ಕಟ್ಟಿರ್ಬೋದು, ಕಟ್ತಾರೆ ಸಾಹುಕಾರ, ಕೆಲವು ಜನ ಕಟ್ತಾರೆ. ಹಳ್ಳಿ ನೀರಿಲ್ಲದ ಹಳ್ಳಿಲಿ ಅವನೊಬ್ಬನೇ ಕುಡಿತಾನ? ಆದರೆ ಇವತ್ತೇನಾಗಿದೆ, ನಾರ್ತ್ ಕರ್ನಾಟಕದಲ್ಲಿ ನಾವು ಕೆಲವು ಕಡೆ ನೋಡ್ತೀವಿ, ಪೇಪರಲ್ಲಿ ಓದ್ತೀವಿ, ದಲಿತರನ್ನ ಕೆರೆಯಲ್ಲಿ ನೀರು ಕುಡಿಯೋಕ್ಕೆ ಬಿಡೋಲ್ಲ, ನೀರು ತುಂಬ್ಕೊಳ್ಳೋಕೆ ಬಿಡೋಲ್ಲ ದಲಿತರಿಗೆ. ಆ ಥರ ದೇವಿ ಕೆರೆಗೆ ಹತ್ತಿರಕ್ಕೆ ಹೋಗೋದಕ್ಕೆ, ಕಾರ್ ಹೋಗೋದಕ್ಕೆ ಬೀಗ ಹಾಕಿಟ್ಟಿದ್ದಾರೆ, ನಮ್ಮ ಸ್ವಂತ ಆಸ್ತಿ ಅಂತ. ಅಂದರೆ ಮೈಸೂರು ಜನ ಅಸ್ಪೃಶ್ಯರ? ದೇವಸ್ಥಾನ ಕೆರೆ ಇರೋದು ಜನೋಪಕಾರಕ್ಕೆ. ಬದುಕೋದಕ್ಕೆ ಕೆರೆ ಬೇಕು, ನೀರು ಕುಡಿಬೇಕು, ಉಸಿರಾಡಬೇಕು, ನೀರು ಕುಡಿಬೇಕು. ದೇವಸ್ಥಾನ ಇರೋದು ಮಾನಸಿಕ ತೃಪ್ತಿಗೆ. ರಾಜ ಇದ್ದಾಗ ಅವನ ಹೆಸರು ಹೇಳ್ತಾರೆ. ರಾಜ ಇಲ್ಲ, ರಾಜತ್ವ ಇಲ್ಲ, ಶ್ರೀಸಾಮಾನ್ಯರು ನೀವು. ಸಮಾಜ ಇವತ್ತಿರೋದು. ಉದಾರವಾಗಿ ಬಿಡಬೇಕದನ್ನು. ಜಯಚಾಮರಾಜ ಒಡೆಯರ್ ಈ ಥರ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ನಮ್ಮದೇ ಇರಬಹುದು, ಕೋರ್ಟ್ಲಿ ಕೇಸ್ ಹಾಕೋದು ಬೇರೆ. ಎಲ್ಲರನ್ನ ಬಳಸಲಿ ನೀರನ್ನ. ಕಾರಲ್ಲಿ ಹೋಗಿ ಅಲ್ಲಿವರೆಗೆ. ಕಾರ್ಗೆ ಹೋಗೋ ಕಡೆ ಗೇಟು ಬೀಗ ಹಾಕ್ಬಿಟ್ಟಿದ್ದಾರೆ. ನಾನೇ ವಾಪಸ್ ಬಂದೆ ರಾತ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.